ಮಾಯೆ ಅಂಡ್ ಕಂಪನಿ ಈ ಚಿತ್ರದ ಪತ್ರಿಕಾಗೋಷ್ಠಿಗೆ ತಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ನನ್ನ ಪ್ರೀತಿಯ ಅಚ್ಚುಮೆಚ್ಚಿನ ದೃಶ್ಯ ಮಾಧ್ಯಮ, ಧ್ವನಿ ಮಾಧ್ಯಮ ಹಾಗೂ ಮುದ್ರಣ ಮಾಧ್ಯಮ ಇದರ ಸರಪಳಿಯ ಪತ್ರಕರ್ತರಿಗೆ ನನ್ನ ಧನ್ಯವಾದಗಳನ್ನ ಮೊದಲು ನಾನು ಅರ್ಪಿಸುತ್ತೇನೆ. ನನ್ನ ಹಿನ್ನೆಲೆ, ನಾನು 1976ನೇ ಇಸ್ವಿಯಿಂದ ಚಲನಚಿತ್ರರಂಗದಲ್ಲೇ ಇದ್ದೇನೆ. ಅಂದರೆ ಉಮಾ ಥಿಯೇಟರ್, ಚಾಮರಾಜಪೇಟೆ, ಅಲ್ಲಿ ತಾಂತ್ರಿಕ ವಲಯದಲ್ಲಿ ಕೆಲಸ ಮಾಡಿಕೊಂಡು ಆ ನಂತರ ಅಭಿನಯ ಥಿಯೇಟರ್, ವಸಂತ ಕಲಾ ಲ್ಯಾಬೊರೇಟರಿ ಇತರೆ ಕೆಲಸಗಳನ್ನ ಮಾಡಿಕೊಂಡು ಜಿ.ವಿ. ಅಯ್ಯರ್ ಅವರ ಆದಿಶಂಕರಾಚಾರ್ಯ ಮತ್ತು ಮಧ್ವಾಚಾರ್ಯ ಈ ಚಲನಚಿತ್ರವನ್ನು ಇಡೀ ಕರ್ನಾಟಕಕ್ಕೆ ನಾನು ಕೆಲಸ ಮಾಡಿದ್ದೀನಿ. ನಂತರದ ದಿನಗಳಲ್ಲಿ ಭಾರತ ಸರ್ಕಾರದ ದೂರದರ್ಶನ ಕೇಂದ್ರದಲ್ಲಿ ಚಲನಚಿತ್ರ ಮತ್ತು ಚಿತ್ರ ಸಂಕಲನಕಾರನಾಗಿ ಸುಮಾರು 32 ವರ್ಷಗಳಿಗೂ ಮೀರಿ ನಾನು ಕೆಲಸ ಮಾಡಿದ್ದೇನೆ. ಅಲ್ಲಿ ವೈವಿಧ್ಯಮಯ ಕೆಲಸಗಳು, ಹೇಗೆ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಕ್ರೀಡೆ, ವರದಿ, ಹಾಗೆ ಪ್ರತಿಯೊಂದು ವಿಭಾಗಗಳಲ್ಲೂ ಕೆಲಸ ಮಾಡಿಕೊಂಡು 32 ವರ್ಷಗಳ ಮೀರಿ ನಾನು ಕೆಲಸ ಮಾಡಿದ್ದೀನಿ. ನಿವೃತ್ತಿಯ ನಂತರ ಮತ್ತೆ ಮರಳಿ ನನ್ನ ಪ್ರೀತಿಯ ಚಿತ್ರರಂಗಕ್ಕೆ ಬಂದಿದ್ದೇನೆ. ನಮ್ಮ ಮಾತೃಶ್ರೀ ವಿಷನ್ ಸಂಸ್ಥೆಯಿಂದ ಪ್ರತಿ ವರ್ಷ 2 ಚಿತ್ರಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡೋದಕ್ಕೆ ನೋಡ್ತಾ ಇದ್ದೀನಿ. ಅದರಲ್ಲಿ ಒಂದು ಮನರಂಜನೆಯ ಜೊತೆಗೆ ಸಮಾಜದ ದೃಷ್ಟಿಯಿಂದ ಒಳ್ಳೆಯ ಸಂದೇಶವನ್ನು ಸಾರುವಂತ ಚಲನಚಿತ್ರವನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಮುಂದುವರೆದುಕೊಂಡು ಬರ್ತಾ ಇದ್ದೀನಿ. ಮಾಯೆ ಅಂಡ್ ಕಂಪನಿ ಈ ಚಿತ್ರ, ಇದರ ಬಗ್ಗೆ ನಮ್ಮ ನಿರ್ದೇಶಕರು ಮುಂದೆ ಮಾತಾಡ್ತಾರೆ. ಇದು ಎಂತ ಸದಭಿರುಚಿಯ ಚಿತ್ರ ಅಂದ್ರೆ, ಇವತ್ತಿನ ಕಾಲಘಟ್ಟದಲ್ಲಿ ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಜಾಲತಾಣಗಳಲ್ಲಿ ಏನೇ ಇರ್ಬೋದು, ಒಳಿತು ಕೆಡುಕುಗಳನ್ನ ವಿಶ್ಲೇಷಣೆ ಮಾಡಿ ಹೇಗೆ ಅದರಲ್ಲಿ ಸಿಕ್ಕಾಕೊಳ್ತಾರೆ, ಹೇಗೆ ತೊಂದರೆ ಅನುಭವಿಸ್ತಾರೆ ಅನ್ನೋದನ್ನ ಒಂದು ಸಂದೇಶವಾಗಿ ನಾವು ಕೊಟ್ಟಿದ್ದೀವಿ. ಇದು ಬಹಳ ಅತ್ಯುತ್ತಮವಾದ ಚಿತ್ರ ಅಂತ ನನ್ನ ಮನಸ್ಸಿಗೆ ನಾನು ಹೇಳ್ತಾ ಇದ್ದೆ. ಈ ಚಿತ್ರ ಇಲ್ಲಿಯವರೆಗೂ ಬರುವುದಕ್ಕೆ ಮೂಲ ಕಾರಣ ನಮ್ಮ ನಟರು, ನಟಿಯರು, ತಂತ್ರಜ್ಞರು ಎಲ್ಲರೂ ನನ್ನ ಹಿಂದೆ ಕೆಲಸ ಮಾಡಿದ್ದಾರೆ. ನಾನೊಬ್ಬ ನಿರ್ಮಾಪಕ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪದ ಬರಬೇಕು ಅಂದ್ರೆ ನನ್ನ ಸಹ ನಿರ್ಮಾಪಕರು ನನ್ನ ಕೈಯ ಜೋಡಿಸಿದ್ದಾರೆ. ಆ ಕಾರಣದಿಂದ ನಾನು ನಿರ್ಮಾಪಕ ಆಗಿದ್ದೇನೆ ವಿನಃ ನಾನು ಒಬ್ಬ ಇಲ್ಲಿ ಕೆಲಸಗಾರ ಅಂತ ನಾನು ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ಮುಂದೆ ನಮ್ಮ ಕರ್ನಾಟಕದ ಜನತೆಗೆ ನಾನು ಕೇಳ್ಕೊಳ್ಳೋದೇನು ಅಂದ್ರೆ, ಮೊದಲಿಗೆ ದಯವಿಟ್ಟು ಕನ್ನಡ ಚಿತ್ರಗಳನ್ನು ಥಿಯೇಟರ್ಗಳಿಗೆ ಬಂದು ನೋಡಿ. ಯಾಕೆ ಮನೇಲಿ ಕೂತ್ಕೊಂಡ್ರೆ ಎಲ್ಲ ಟಿವಿನಲ್ಲಿ ಬರುತ್ತೆ, ಎಲ್ಲ ನೋಡಕ್ಕಾಗಲ್ವಾ ಅಂತ ಕೇಳ್ಬೋದು. ಆದ್ರೆ ಅವಾಗ ಯಾರೋ ಒಬ್ಬರು ಅತಿಥಿ ಬರ್ತಾರೆ, ಬಾಗಿಲೇನೋ ಶಬ್ದ ಆಗತ್ತೆ, ಇನ್ನೇನೋ ಶಬ್ದ ಆಗತ್ತೆ, ಮನಸ್ಸಿನಲ್ಲಿರೋ ಮನೇಲಿರೋ ತೊಂದರೆಗಳನ್ನೆಲ್ಲ ತಲೆಗೆ ಬರುತ್ತೆ, ಕತೆ ಅರ್ಥ ಆಗಲ್ಲ. ಕೊನೆಗೇನಾಗುತ್ತೆ, ಇಷ್ಟೇನಾ ಅಂತ. ಅದು ತಪ್ಪು. ಅದೇ ನೀವು ಚಿತ್ರಮಂದಿರಕ್ಕೆ ಬಂದು ನೋಡಿದ್ರೆ ಖಂಡಿತವಾಗಿ ಒಂದು ಆಳದವಾಗಿ ನೀವು ಅದನ್ನ ವಿಶ್ಲೇಷಣೆ ಮಾಡೋದಕ್ಕೂ ನಿಮ್ಗೆ ಅನುಕೂಲ ಆಗುತ್ತೆ, ತಪ್ಪು ಒಪ್ಪುಗಳನ್ನ ಕೇಳೋದಕ್ಕೂ ಆಗುತ್ತೆ, ನಾವು ತಿದ್ಕೊಳ್ಳೋದಕ್ಕೂ ಅದಕ್ಕೂ ಸರಿ ಹೊಂದುತ್ತೆ. ಇದನ್ನ ನನ್ನ ಮನದಾಳದ ಆಸೆ. ಇನ್ನು ಈ ನನ್ನ ಒಂದು
ಮುಂದೆ ಏನು ಪಯಣ ಇದೆ ನಿರಂತರವಾಗಿ ನಡೀತಾ ಇರುತ್ತೆ. ಕನ್ನಡ ಚಿತ್ರೋದ್ಯಮದ ಮೂಲಕ ನನ್ನ ಕನ್ನಡ ಸೇವೆಯನ್ನು ನಾನು ಮಾಡ್ತಾ ಇರ್ತೀನಿ ಅನ್ನೋದನ್ನ ಹೇಳಿ ಮತ್ತೊಮ್ಮೆ ನನ್ನ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳನ್ನು ಹೇಳಿ ಮುಗಿಸ್ತೇನೆ. ನಮಸ್ಕಾರ. ಸರ್, ಈ 9 ಶುಕ್ರವಾರ, ಈ ಬರುವ 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಒಂದೊಂದು ವಾರ 8 ಸಿನಿಮಾ 9 ಸಿನಿಮಾ ಇದೆ. ಹೇಗೆ ಬರ್ತೀರಿ? ಖಂಡಿತ ನಿಮ್ಮ ಒಳ್ಳೆಯ ಪ್ರಶ್ನೆ ಇದು. ನಾವು ಒಂದು ಚಿತ್ರವನ್ನು ಮಾಡುವಾಗ ನೀವು ಹೇಳಿದ್ದನ್ನೇ ನಾವು ಬೇಡ, 3-4 ಪಿಕ್ಚರ್ ಇದೆ ಹಾಕದ್ ಬೇಡ ಅನ್ಕೊಂಡು ಮುಂದೆ ಮುಂದೆ ಬಂದು ಕೊನೆಗೆ ಒಂದು ಹಂತಕ್ಕೆ ನಾವು ಬರಲೇಬೇಕಾಗುತ್ತೆ. ಈ ರೀತಿಯಾಗಿ ನಾವು 2 ವಾರ ಮುಂದಕ್ಕೆ ಹಾಕಿದೀವಿ. ನಾನು ಆಲ್ರೆಡಿ 19ನೇ ತಾರೀಕು ಹೋದ ತಿಂಗಳು ಅಂತ ಹೇಳಿ ನಾನು ಸ್ಟಿಕ್ಕರ್ ಕೂಡ ಮಾಡಿಸ್ಬಿಟ್ಟಿದ್ದೆ. ಆದರೆ ಕೂಡ ಅಲ್ಲೇನಾಯ್ತು ನೋಡಿ, ಮತ್ತೆ 9 ಪಿಕ್ಚರ್ ಬಂತು. 9 ಪಿಕ್ಚರ್ ಅಲ್ಲಿ ಸಾರ್ವಜನಿಕರು ಯಾವ ಪಿಕ್ಚರ್ ನೋಡ್ತಾರೆ, ಯಾವ್ದು ಬಿಡ್ತಾರೆ ಏನೂ ಗೊತ್ತಾಗಲ್ಲ. ಆ ಇರೋದ್ರಲ್ಲಿ ಒಂದು ಸಲಹೆ ಇನ್ನೊಂದು ಹೆತ್ತೋರಿಗೆ ಹೆಗಣ ಮುದ್ದು ಅಂತ ಹೇಳ್ತಾರೆ. ಆದರೆ ನಮ್ಮ ಚಿತ್ರ ನಮ್ಮ ಒಂದು ಕಾನ್ಶಿಯಸ್ ನಲ್ಲಿ ಎಷ್ಟು ಅತ್ಯುತ್ತಮವಾಗಿದೆ ಅಂತ ನಮಗೆ ನಮ್ಮ ಹೃದಯ ಹೇಳುತ್ತೆ, ನಮ್ಮ ಮನಸ್ಸು ಹೇಳುತ್ತೆ. ಆ ಒಂದು ಧೈರ್ಯದಿಂದ ನುಗ್ಗುತ್ತಾ ಇರ್ತೀವಿ. ಇದು ಸಹಜ ಕ್ರಿಯೆ. ಆ ರೀತಿಯಲ್ಲೇನೆ ನಾವು ಈ 9ನೇ ತಾರೀಕು ಈ ಒಂದು, ನಾನು ನಿನ್ನೆ ಉದಯವಾಣಿ ನೋಡಿದ್ದಾಗಲೂ ಕೂಡ 10 ಪಿಕ್ಚರ್ ಇತ್ತು, ಬೇರೆ ಬೇರೆ ಲ್ಯಾಂಗ್ವೇಜ್ಗಳೆಲ್ಲ ಸೇರಿ. ಆ 10ರಲ್ಲಿ 5 ಪಿಕ್ಚರು ಇದೆ. 5 ಪಿಕ್ಚರ್ ಅಲ್ಲಿ ಸ್ಟಾರ್ ಕ್ಯಾಸ್ಟ್. ಇನ್ನೊಂದು ಹೇಳೋದು ಅಂದ್ರೆ, ಮುದ್ರಣ ಮಾಧ್ಯಮಕ್ಕೆ ನನಗೆ ಇವಾಗ ಅನುಭವಕ್ಕೆ ಬಂದಿರೋದು ನೋಡಿ, ಮೊನ್ನೆ 2ನೇ ತಾರೀಕು ಒಂದು ಚಲನಚಿತ್ರ ರಿಲೀಸ್ ಆಗಿದೆ. ಆದ್ರೆ ಯಾವ ಥಿಯೇಟರ್ ಇದೆ ಅನ್ನೋದು ಅಲ್ಲಿಲ್ಲ. ಮುದ್ರಣ ಮಾಧ್ಯಮಕ್ಕೆ ಕೊಟ್ಟು ಏನು, ಇಂಥ ಥಿಯೇಟರ್ ಇಂಥ ಪಿಕ್ಚರ್ ಇದೆ ಅನ್ನೋದು ಕಣ್ಣಿಗೆ ಬೀಳ್ಬೇಕು. ಏನಿಲ್ಲ, ಅದು PVR ಒಂದು ಗೋಡೌನ್ ತರ ಒಂದಿಷ್ಟು, ಅದು ಹೇಗೆ ಒಂದು 50 ಮ್ಯಾಕ್ಸ್ ಅಂತೆ, ಇನ್ನೊಂದಂತೆ, ಮತ್ತೊಂದಂತೆ, ಇವೆಲ್ಲ ಇದೆ. ಅದೇ ಥಿಯೇಟರ್ಸ್ಗಳಲ್ಲಿ ಯಾವ PVR, ಯಾವ ಮಾಲು, ಎಲ್ಲಿದೆ, ಏನೂ ಇರಲ್ಲ. ಇದು ಯಾವ ರೀತಿ ಅರ್ಥೈಸ್ಕೊಳ್ಳೋದು ಒಬ್ಬ ಸಾರ್ವಜನಿಕವಾಗಿ ನಾನು ಯೋಚನೆ ಮಾಡಿದಾಗ. ಅದು ಅವ್ರಿಗೂ ಗೊತ್ತಿರಲ್ಲ, ಅಲ್ಲಿ ಹೋಗಿ 10 ಜನ ಇದ್ರೆ ಮಾತ್ರ ಅದು ಒಂದು. ಇನ್ನೊಂದು, ನಮ್ಮ ನಾನೇ ಹಂಚಿಕೆದಾರ ಕುಲಕರ್ಣಿಯವರ ಡಿಸ್ಟ್ರಿಬ್ಯೂಷನ್ ಮುಖಾಂತರ ಮಾಡ್ತಾ ಇರೋದು. ನಾಳೆ ಬುಧವಾರದವರೆಗೂ ಕೂಡ PVR ಅಲ್ಲಿ ಅಲ್ಲಿ ಯಾವ PVR ಅಲ್ಲಿ ನಮ್ಮ ಚಿತ್ರ ಬರುತ್ತೆ ಅಂತೇಳಿ ಬುಧವಾರ ಬೆಳಗಿನ ಜಾವ ಅಥವಾ ಗುರುವಾರ ಬೆಳಗ್ಗೆ ಗೊತ್ತಾಗುತ್ತಂತೆ. ಅಂದ್ರೆ ಇನ್ನು ಯಾವ ಮಟ್ಟಕ್ಕೆ ಸಾರ್ವಜನಿಕರಿಗೆ ನಾವು ತಿಳಿಸೋದು ಹೇಗೆ, ಡಿಜಿಟಲ್, ಅದು ಬಿಟ್ರೆ ಬೇರೆ ಏನಿಲ್ಲ. ಇವತ್ತು ಡಿಜಿಟಲ್ ಅಂದ್ರೆ ಅಂಗೈಲಿದೆ, ಅದ್ರ ಮುಖಾಂತರನೇ ತಿಳಿಸ್ಬೇಕು. ಅಪ್ಲೋಡ್ ಮಾಡಿದಾಗಲೇ ಗೊತ್ತಾಗ್ಬೇಕಲ್ಲ ಸರ್. ಅದು ಏನಾಗುತ್ತೆ, PVR ಮಲ್ಟಿಪ್ಲೆಕ್ಸ್ ಅವರು ಬುಧವಾರ ಬೆಳಿಗ್ಗೆವರೆಗೆ ಹೇಳಂಗಿಲ್ಲ ಸರ್. ಅಲ್ಲ, ನೀವು UFO ದುಡ್ಡು ಕಟ್ಟಿದಾಗ ಅದು ಮೆನ್ಷನ್ ಇಲ್ಲ, ಅದೇ ಮೆನ್ಷನ್ ಇಲ್ಲ ಸರ್. ಅದೇ ನಾವು 3-4 ಓನ್ಲಿ ನಿಮ್ಗೆ ಕ್ಲೌಡ್ಗೆ ಸ್ಟೋರೇಜ್ ಅಷ್ಟೇ, ಕ್ಲೌಡ್ಗೆ ಸ್ಟೋರೇಜ್. ಅಲ್ಲಿಂದ ಮುಂದೆ ನಿಮ್ಗೆ ಯಾವ ಥಿಯೇಟರ್ ಅಲ್ಲಿ ಹೇಳಿದ್ರೆ ನಾನು ಅದಕ್ಕೆ ಲೈಸೆನ್ಸ್ ಕೊಡ್ತೀನಿ ಮಲ್ಟಿಪ್ಲೆಕ್ಸ್ ಅಷ್ಟೇ. ನೀವು ಬುಕ್ ಮಾಡಿ ಬಂದ್ಮೇಲೆ ಇಲ್ಲಿ ನೀವು ಮಾತಾಡಿರೋಲ್ಲ ಅಂತ ಕೇಳೋದು. ಇಂತಿಂತ ಥಿಯೇಟರ್ ಮಾತಾಡಲ್ಲ. ಅವ್ರೇನ್ ಮಾಡ್ತಾರೆ, ಅವ್ನ ಕ್ಲೌಡ್ಗೆ ಏನ್ ಪೇಮೆಂಟ್ ಬೇಕೋ ಅವ್ರನ್ನ ತಗೊಳ್ತಾರೆ, ಅಫಿಷಿಯಲ್ ಆಗಿ ತಗೊಂಡು ಅದನ್ನ ಕಟ್ಟಿಸ್ಕೊಡ್ತಾರೆ, ಅಪ್ಲೋಡ್ ಮಾಡಿ ಸ್ಟೋರ್ ಮಾಡಿರ್ತಾರೆ. ನಮ್ಗೆ ಯಾವ ಥಿಯೇಟರ್ ಬೇಕೋ, ಯಾವ ಥಿಯೇಟರ್ಗಳು ಸಿಗುತ್ತೋ ಅದನ್ನ ಹೇಳಿದಾಗ ಅದಕ್ಕೆ ಯಾವ ಶೋಕೆ ಅಂತೇಳಿ ಲೈಸೆನ್ಸ್ ಕೊಡ್ತೀವಿ. ನಿಮ್ಮ ಅಂದಾಜು ಎಷ್ಟಿದೆ? ನನ್ನ ಅಂದಾಜು ನೋಡಿ ಸರ್, ಇವತ್ತು ಒಂದು 25ರಿಂದ 35 ಥಿಯೇಟರ್ ಅಂತ ನಾನು ಅನ್ಕೊಂಡಿರೋದು. ಬುಧವಾರ ಈಗ ಸಿಗದೆ ಏನಿಲ್ಲ, ಅದೇ ಹೇಳ್ತೀನಿಲ್ಲ, PVR ಇನ್ನೊಂದು ಮತ್ತೊಂದು ಸಿಗದೆ ಏನಿಲ್ಲ. ಅದು ಯಾವ ಕ್ಷಣ ಬೇಕಾದ್ರೂ ನಾವು ಎಂಟ್ರಿ ಮಾಡ್ಕೊಂಡು ನಾನು ಮತ್ತೆ ನಾಳೆ ಫ್ರೈಡೇಗೆ ಮುದ್ರಣೆ ಕೊಡಬೇಕು. ಇಂದಿನಿಂದ ಪ್ರಾರಂಭ, ಇಂತಿಂತ ಥಿಯೇಟರ್ಗಳಲ್ಲಿ ಅಂತೇಳಿ ನಾನು ಕೊಡಬೇಕು. ಅದು ಫೈನಲ್. ಗುರುವಾರದವರೆಗೂ ನಮ್ಮ ಪಿಕ್ಚರ್, ಶುಕ್ರವಾರದಿಂದ ಸಾರ್ವಜನಿಕರ ಚಿತ್ರ, ಅವ್ರಿಗೆ ದಾರಿ ಎರೆದು ಕೊಡ್ತೀವಿ. ಅವ್ರ ಮುಖಾಂತರ ಮುಂದೆ ಈಚೆ ಸಿಂಗಲ್ ಥಿಯೇಟರ್ ಪ್ರಸನ್ನ ಥಿಯೇಟರ್ ಕೊಟ್ಟಿದ್ದೀನಿ.
ಪ್ರಸನ್ನ ಥಿಯೇಟರ್, ಸಿಂಗಲ್ ಥಿಯೇಟರ್, ಸಿಂಗಲ್ ಥಿಯೇಟರ್, ಮೈ ಥಿಯೇಟರ್. 4 ಶೋ ಸಿಗುತ್ತಾ ಅಥವಾ ಹೇಗೆ? ಇಲ್ಲ ಸರ್, ಅಲ್ಲಿ 2 ಶೋಸ್, ಮಾರ್ನಿಂಗ್ ಶೋ, ಮ್ಯಾಟ್ನಿ ಕೊಟ್ಟಿದ್ದೀನಿ. ನಾರ್ತ್ ಕರ್ನಾಟಕದಲ್ಲಿ ಒಂದು 6 ಥಿಯೇಟರ್ ಸಿಕ್ಕಿದೆ. ಇನ್ನು ಮಿಕ್ಕಿದ್ ನೋಡಬೇಕು. ಸರ್, ಈ ವಾರ ರಿಲೀಸ್ ಆಗ್ತಾ ಇದೆ. ಇಷ್ಟು ವರ್ಷ ನಿಮ್ಗೆ ಅನುಭವ ಇದೆ ಸಿನಿಮಾ ಕ್ಷೇತ್ರದಲ್ಲಿ. ಯಾವ ಅಂಶಗಳು ಜನರಿಗೆ ಇಷ್ಟ ಆಗುತ್ತೆ ಅಂತ ನಿಮ್ಗೆ ಬಲವಾದ ನಂಬಿಕೆ ಇದೆ? ಸರ್, ಇದರಲ್ಲಿ 2 ತರ ಇದೆ. ಜನರೇಷನ್ ಅಂದ್ರೆ ಹಿಂದೆ ನಮ್ಮ ಕಾಲಘಟ್ಟದಲ್ಲಿ ಹೇಗಿತ್ತೋ, ಈ ಮಧ್ಯದ ಕಾಲಘಟ್ಟದಲ್ಲಿ ಹೇಗಿದೆ, ಇವತ್ತಿನ ಕಾಲಘಟ್ಟದಲ್ಲಿ ಹೇಗಿದೆ, ಅದನ್ನ ಯೋಚನೆ ಮಾಡಿ ಇವತ್ತಿನ ಒಂದು ಟೆಕ್ನಿಗಳು ಅಂದ್ರೆ ಏನಿವತ್ತು ಟೆಕ್ನಾಲಜಿ ಇದೆ, ಆ ಟೆಕ್ನಾಲಜಿಯಲ್ಲಿ ಇವತ್ತಿನ ಒಂದು ಯುವಕರಿಗೆ ಹೊಂದುವಂತ ಚಲನಚಿತ್ರಗಳು ಇದ್ರೆ ಮಾತ್ರ ಹೋಗುತ್ತೆ ಅಂತ ನನ್ನ ಭಾವನೆ. ಯಾವ ವಸ್ತು ಪ್ರಧಾನವಾಗಿದೆ ಸಿನಿಮಾದಲ್ಲಿ? ಸರ್, ಇದು ಸೈಬರ್ ಅಂದ್ರೆ ಸೈಬರ್ ಸೋಷಿಯಲ್ ಕ್ರೈಮ್ ಡ್ರಾಮಾ, ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂಗೆ. ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಹೇಗೆ ಕೇಳ್ತಾರೆ, ಏನ್ ತೊಂದರೆ ಆಗತ್ತೆ, ಮುಂದೆ ಇದು ಮಾಡಬಾರದು, ಸಿವಿಲ್ ಕೊಡ್ತಾರೆ, ಡೂಸ್ ಡೋ ನಾಟ್ಸ್, ಏನ್ ಮಾಡಬೇಕು, ಏನ್ ಮಾಡಬಾರದು, ಎಷ್ಟಕ್ಕೆ ನಾವು ಅದನ್ನು ಉಪಯೋಗಿಸ್ಕೋಬೇಕು ಜಾಲತಾಣಗಳನ್ನ. ಅದು ಮೀರಿ ಹೋದ್ರೆ ಮುಂದಿನ ಪರಿಣಾಮ ಏನಾಗುತ್ತೆ, ಇದನ್ನು ತೋರ್ಪಡಿಸುವಂತ ಒಂದು ಚಿತ್ರವಾಗಿದೆ. ಟಿವಿ ರೈಟ್ಸ್ ಮಾಡ್ಕೊಂಡಿದ್ದೀರಾ? ಸರ್, ಅದ್ರ ಮುಂದೆ ಇವಾಗ ಕೂಸುಟ್ಟಿದೆ. ಕೆಲವು ಸಿನಿಮಾ ಬಿಫೋರ್ ಟ್ರೈ ಮಾಡಿದಾಗ ರಿಲೀಸ್ ಆದ್ಮೇಲೆ ಬರ್ತಿರಲ್ಲ ಒಂದು ಅನುಮಾನ ಇರುತ್ತೆ. ನಾವು ಅದನ್ನ ಈಗ ಸದ್ಯಕ್ಕೆ ಮನಸ್ಸಿನಲ್ಲಿ ಏನೋ ಇಟ್ಕೊಂಡಿಲ್ಲ, ಮುಂದೆ ನೋಡೋಣ. ನೀವು ದೂರದರ್ಶನ ನಿಜ ಸತ್ಯವಾದ ಮಾತು. ನನ್ನ ಹತ್ರನು 100 ಸ್ಯಾಟಲೈಟ್ ರೈಟ್ಸ್ ನನ್ನ ಹತ್ರನೂ ಇದೆ. ನಾನು ಕಾಪಿ ರೈಟ್ಸ್ ಹೋಲ್ಡರು, ಸತ್ಯ ಅದು. ನಾನು ಉದಯ ಟಿವಿಗೆ ಬಿಗಿನಿಂಗ್ ಅಲ್ಲಿ ನಾನು ಕೊಟ್ಟಿದ್ದೆ. ಅದಾದ ನಂತರ ನಮ್ಮ ರಂಗನಾಥ್ ಅವರಿಗೆ ಪಬ್ಲಿಕ್ ಟಿವಿಗೆ ಕೊಟ್ಟೆ. ಅದು ನಿರಂತರವಾಗಿ ನಡೀತಾ ಇರುತ್ತದು ಈಗಲೂ ಕೂಡ. ಹೀಗೆ ಮತ್ತೊಮ್ಮೆ ನನ್ನ ಆತ್ಮೀಯ ದೃಶ್ಯ ಮಾಧ್ಯಮದವರೆಗೂ, ಧ್ವನಿ ಮಾಧ್ಯಮದವರೆಗೂ ಮತ್ತೆ ಮುದ್ರಣ ಮಾಧ್ಯಮದವರೆಗೂ ಧನ್ಯವಾದಗಳನ್ನು ಹೇಳಿ ನಮಸ್ಕಾರ. ನಮಸ್ತೆ. ಮಾಯಾ ಅಂಡ್ ಕಂಪನಿ ಈ ಕತೆ ಹುಟ್ಟಿದ್ದು ಯಾವ ರೀತಿ ಅಂತ ಹೇಳ್ತೀನಿ. ಒಂದಿನ ನಮ್ಮ ರಿಲೇಟಿವ್ ಮನೆಯಲ್ಲಿ ಹೋಗಿ ಸುಮ್ಮನೆ ಅವ್ರೇನೋ ಮಾತಾಡ್ತಾ ಇದ್ರು, ಡಿಸ್ಕಸ್ ಮಾಡ್ತಾ ಇದ್ರು. ಅಲ್ಲಿ ನಮ್ಮ ಸಿಸ್ಟರು ಹಂಗೆ ಡಿಸ್ಕಸ್ ಮಾಡುವಾಗ ಅವ್ರಿಗೊಂದು ಏನೋ ಇದು ಬೇಕಿತ್ತು, ಅವಾಗದು ಮೇಕಪ್ ಆರ್ಟಿಸ್ಟ್ ಬೇಕಿತ್ತು. ಅವ್ರ ಮದುವೆ ಪ್ರಿಪರೇಷನ್ಸ್ ನಡೀತಾ ಇತ್ತು, ಅವಾಗ ಅಲ್ಲಿ ಮೇಕಪ್ ಆರ್ಟಿಸ್ಟ್ ಬೇಕಿತ್ತು. ಸೊ ಅವ್ರೇನ್ ಮಾಡ್ತಾ ಇದ್ರು, ತುಂಬಾ ಜನ ಹುಡುಕ್ತಾ ಇದ್ರು, ಯಾರು ಸಿಗ್ತಾ ಇರ್ಲಿಲ್ಲ. ಸೊ ಅವಾಗ ಅವ್ರು ಅಲ್ಲೇ ಮಾತಾಡ್ಕೊಂಡಿದ್ದವ್ರು ಏನಂದ್ರೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ತೀನಿ, ಮೇಕಪ್ ಆರ್ಟಿಸ್ಟ್ ಬೇಕು ಅಂತ ಹೇಳಿದಾಗ ಅದು ನನ್ಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ತೀನಿ ಅನ್ನೋ ಮಾತು ನಂಗೆ ಸ್ಟ್ರೈಕ್ ಆಯ್ತು. ಸೊ ಬರೀ ಒಂದು ಸೋಷಿಯಲ್ ಮೀಡಿಯಾದಿಂದ ಪೋಸ್ಟ್ ಹಾಕೋದ್ರಿಂದ ಇಡೀ ಸಿನಿಮಾನ ಹೇಳ್ಬೋದಲ್ಲ, ಒಂದು ಕತೆ ಹೇಳ್ಬೋದಲ್ಲ ಅಂತ ನನ್ಗೆ ಅಲ್ಲಿಂದ ಯೋಚನೆ ಮಾಡ್ತಾ ಮಾಡ್ತಾ ಒಂದು ಕತೆ ಮಾಡ್ಕೊಂಡು ರವಿ ಸರ್ಗೆ ಅಪ್ರೋಚ್ ಮಾಡಿದೆ. ಅವರು ತುಂಬಾ ಕತೆ ಇಷ್ಟಪಟ್ಬಿಟ್ಟು ಮಾಡೋಣ ಅಂತ ಶುರು ಮಾಡಿ ಇವತ್ತು ರಿಲೀಸ್ಗೆ ಬಂದಿದೆ ಸರ್. ನಾನು ಆಲ್ಮೋಸ್ಟ್ ಸಿನಿಮಾ ಶೂಟಿಂಗ್ ಶುರು ಮಾಡಕ್ಕಿಂತ ಮುಂಚೆ ಕತೆನ ಆಲ್ಮೋಸ್ಟ್ ಒಂದು 50 ಜನಗಾರು ಹೇಳಿರ್ತೀನಿ. ಸೊ ಅವ್ರಿಗೆ ಕತೆ ಹೇಳುವಾಗ ನಾನು ಅವ್ರದ್ದು ಫೇಸ್ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ದೆ. ಕತೆ ಹೇಳುವಾಗ ಆ ಕತೆ ಅವ್ರಿಗೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆಯೋ ಅಥವಾ ಅಲ್ಲಿ ಬರೋದು ಟ್ವಿಸ್ಟ್ಗಳು, ಟರ್ನ್ಗಳು ಅವ್ರಿಗೆ ವರ್ಕ್ ಆಗ್ತಿದೆ ಅಂತ ಯೋಚನೆ ಮಾಡಿದಾಗ ಅಲ್ಲೆಲ್ಲ ಫೇಸ್ ಎಕ್ಸ್ಪ್ರೆಷನ್ಸ್ ಅವ್ರದ್ದು ಚೇಂಜ್ ಆಗ್ತಾ ಇತ್ತು. ಕಥೆಯಲ್ಲಿ ಪ್ರತಿ 20 ನಿಮಿಷಕ್ಕೆ ಒಂದು ಟರ್ನ್ ಬರ್ತಾ ಇದ್ದಾಗ ಅವ್ರ ಫೇಸ್ ಅಲ್ಲೂ ಒಂದು ಆಶ್ಚರ್ಯ ಇರ್ತಿತ್ತು, ಓ ಹಿಂಗ ಅಂತಂದು. ಅವ್ರು ಹಿಂಗ ಮುಂದೆ ಹಿಂಗಾಗುತ್ತೆ ಅಂದಾಗ ಅದು ಬೇರೆ ಏನಾಗ್ತಾ ಇತ್ತು. ಸೊ ಅಲ್ಲೇ ನನಗೆ ಒಂದು ಕಾನ್ಫಿಡೆಂಟ್ ಬಂತು, ಈ ಕತೆ ವರ್ಕ್ ಆಗುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ ಅಂತ. ಸೊ ಮೇನ್ ಕತೆ ಬಂದ್ಬಿಟ್ಟು ಸರ್, ಒಂದು ಸೋಷಿಯಲ್ ಮೀಡಿಯಾದಿಂದ ಒಂದು ಪೋಸ್ಟ್ ಹಾಕ್ತಾರೆ. ಆ ಪೋಸ್ಟ್ ಇಲ್ಲಿ 3 ಜನದ ಲೈಫ್ ಅಲ್ಲಿ ಏನೆಲ್ಲ ತಿರುವುಗಳು ಸಿಗುತ್ತೆ ಅನ್ನೋದೇ ಈ ಒಂದು ಕಥೆಯ ಒನ್ಲೈನ್ ಸ್ಟೋರಿ ಸರ್ ಇದು. ಸೊ ಫಿಲ್ಮ್ ಎಲ್ಲ ಮುಗಿಸಿ ಫಸ್ಟ್ ಕಾಪಿನ ರವಿ ಸರ್ಗೂ ಮತ್ತೆ ಮೋಹನ್ ಸರ್ ನೋಡಿದ್ರು. ಅವ್ರು ಹೇಳಿದ್ ಒಂದೇ, ನಾವು ಈ ಸಿನಿಮಾ ಪ್ರೊಡ್ಯೂಸರು, ಈ ಸಿನಿಮಾ ಮುಂಚೆ ಕತೆ ಕೇಳಿದ್ವಿ, ದುಡ್ಡು ಹಾಕಿದ್ವಿ, ಅದೆಲ್ಲ ಬಿಟ್ಬಿಟ್ಟು ನಾವು ಈ ಸಿನಿಮಾ ಒಬ್ಬ ಕಾಮನ್ ಆಡಿಯನ್ಸ್ ಆಗಿ ನೋಡಿದ್ವಿ ಸಂದೀಪ್. ನಾನು ನೋಡಿದಾಗ ನಮ್ಗೆ ಸಿನಿಮಾ ಕನೆಕ್ಟ್ ಆಗ್ತಾ ಹೋಯ್ತು. ಅದು ಎಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಡಿಯನ್ಸ್ಗೆ ಈ ಕತೆ ತುಂಬಾ ಕನೆಕ್ಟ್ ಆಗುತ್ತೆ. ಆಮೇಲೆ ಆಡಿಯನ್ಸ್ಗೆ ಒಂದು ಮೆಸೇಜ್ ಇದೆ, ನಮಗೆ ಇದು ಈ ನಮ್ಮ ಬ್ಯಾನರ್ ಇಂದ ಈ ತರದ ಒಂದು ಸಿನಿಮಾ ಕೊಡ್ತಿರೋ ಖುಷಿ ಇದೆ ಅಂತಂದ್ರು. ಸೊ ಅದು ಒಂದು ನನ್ಗೆ ತುಂಬಾ ಖುಷಿ ಆಯ್ತು ನಮ್ಮ ಪ್ರೊಡ್ಯೂಸರ್ಸ್ ಆತರ ಹೇಳಿದ್ರಿಂದ.
ಸೊ ಜನಕ್ಕೂ ಆ ಫೀಲ್ ಕೊಡುತ್ತೆ ಅನ್ನೋ ನಂಬಿಕೆ ಮತ್ತೆ ಭರವಸೆ ಎರಡೂ ನಾನು ಕೊಡ್ತೀನಿ ಸರ್, ಒಬ್ಬ ನಿರ್ದೇಶಕನಾಗಿ. ಫಸ್ಟ್ ಫಿಲಮ್ ಆಗಿದೆ. ಹೌದು ಸರ್, ಹೌದು. ಇದಕ್ಕೆ ಮುಂಚೆ ತಿಥಿಗೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೆ. ತಿಥಿಗೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದಾಗ ಒಂದು ಸಿನಿಮಾ ಕತೆ ಮಾಡ್ಬೇಕಂದಾಗ ಇದು ಒಂದು ಕತೆ ಶುರು ಆಗಿತ್ತು ಸರ್. ಇದಕ್ಕೇನಾದ್ರು ರಿಸರ್ಚ್ ಅಥವಾ ಏನಾದ್ರು ಕೇಸ್ ಸ್ಟಡಿ ಅಂತ ಏನಾದ್ರು ಇದೆಯಾ ಅಥವಾ ಎಲ್ಲ ಕಾಲ್ಪನಿಕ? ಸರ್ ಎಲ್ಲ ಕಾಲ್ಪನಿಕ. ಒಂದು ವಿಷಯ, ಅದು ನಾನು ಈ ಸಿನಿಮಾ ಮುಗಿಸಿ ರೀಸೆಂಟ್ ಆಗಿ ಒಂದು ತಿಂಗಳು ಬ್ಯಾಕ್ ನ್ಯೂಸ್ ಚಾನಲ್ ನೋಡ್ತಿರ್ಬೇಕಾದ್ರೆ ನಾನೇನ್ ಕತೆ ಮಾಡ್ಕೊಂಡು ಬರ್ದಿದ್ದಲ್ಲ, ಆ ಸೇಮ್ ಇನ್ಸಿಡೆಂಟ್ ವೆಸ್ಟ್ ಬೆಂಗಾಲ್ ಅಲ್ಲಿ ನಡೆದಿದೆ. ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಇಂದ ಏನೆಲ್ಲ ಆಗುತ್ತೆ ಅನ್ನೋದು ನನಗೆ ಸುಮ್ಮನೆ ನೋಡ್ತಾ ಇರೋದು. ನ್ಯೂಸ್ ಅಲ್ಲಿ ಬರ್ತಿರ್ಬೇಕಾದ್ರೆ ಈಗ 60 seconds ಅಲ್ಲಿ ಚಿಕ್ಕ ಇದು ಬರುತ್ತಲ್ವಾ, ಇದೇ ಇನ್ಸಿಡೆಂಟ್, ಸೇಮ್ ಇನ್ಸಿಡೆಂಟ್ ವೆಸ್ಟ್ ಬೆಂಗಾಲ್ ಅಲ್ಲಿ ನಡೆದಿದೆ ಸರ್. ಬಗ್ಗೋಲು. ಎಲ್ಲರಿಗೂ ನಮಸ್ಕಾರ. ನನ್ನ ಕ್ಯಾರೆಕ್ಟರ್ ಹೆಸರು ಇಂಚರ ಅಂತ. ಅನುಷಾ. ನನ್ನ ಕ್ಯಾರೆಕ್ಟರ್ ಹೆಸರು ಇಂಚರ ಅಂತ. ಸೊ ಇದರಲ್ಲಿ ನಾನು IT ಎಂಪ್ಲಾಯ್ ಆಗಿರ್ತೀನಿ. ತುಂಬಾ ಸಿಂಪಲ್ ಲೈಫ್. ನಂಗೆ ಅಜ್ಜಿ ಇರ್ತಾರೆ. ಸೊ ಅವ್ರಿಗೋಸ್ಕರ ನಾನು ಸೋಷಿಯಲ್ ಮೀಡಿಯಾ ಅಲ್ಲಿ ಒಂದು ಪೋಸ್ಟ್ ಹಾಕ್ತೀನಿ. ಆ ಪೋಸ್ಟ್ ಇಂದ ಎಲ್ಲಾ ಕ್ಯಾರೆಕ್ಟರ್ಸ್ ಅಲ್ಲಿ ಹೇಗೆ ಟ್ವಿಸ್ಟ್ ಬರುತ್ತೆ ಅನ್ನೋದೇ ನನ್ನ ಕ್ಯಾರೆಕ್ಟರ್ ಇಲ್ಲಿ ಇಂಪಾರ್ಟೆಂಟ್. ಹೌದು. ಸೊ ನಾನು ಹಾಕೋ ಒಂದು ಪೋಸ್ಟ್ ಇಂದ ಎಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ, ಎಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಬರುತ್ತೆ ಅನ್ನೋದೇ ಈ ಕತೆ ಮೂಲಕ ಹೇಳ್ತೀವಿ. ಕೊನೆಯಲ್ಲಿ ಒಂದು ಮೆಸೇಜ್ ತರ ಕೊಡೋದೇನಂದ್ರೆ, ಸೋಷಿಯಲ್ ಮೀಡಿಯಾ ಎಷ್ಟು ಎಕ್ಸ್ಟೆಂಟ್ ಅಲ್ಲಿ ಯೂಸ್ ಮಾಡಬೇಕು, ಅದು ಎಕ್ಸೆಸ್ ಯೂಸ್ ಆದ್ರೆ ಅದರಿಂದ ಏನೇನ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋ ಒಂದ್ ಮೆಸೇಜ್ ನಾವು ಇದರಲ್ಲಿ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದು ನನ್ನ ಫಸ್ಟ್ ಸೆಮ್. ಇದಕ್ಕೆ ಮುಂಚೆ ನಾನು ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದೆ. ಸೊ ಸಿನಿಮಾ ಅಲ್ಲಿ ಇದು ಫಸ್ಟ್ ಟ್ರೈ. ಕಲರ್ಸ್ ಕನ್ನಡ ಅಲ್ಲಿ 3 ಗಂಟು ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು. ಸೊ ಆ ಸೀರಿಯಲ್ ಅಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಇತ್ತು. ಆ ಸೀರಿಯಲ್ ಇಂದ ಸ್ಟಾರ್ಟ್ ಮಾಡಿ ನನ್ನ ಕೆರಿಯರ್. ಸರ್ ಯಶಸ್ವಿ ನಾನು ಒಂದೇ ಸೀರಿಯಲ್ ಅಲ್ಲಿ ಮಾಡಿದವರು. ಸೊ ಇವರು ಅಪ್ರೋಚ್ ಮಾಡಿದ್ರು ನನ್ಗೆ, ಈ ತರ ಒಂದು ಸ್ಟೋರಿ ಇದೆ, ನಾನು ಮಾಡ್ತಾ ಇದ್ದೀನಿ, ನೀನು ಡೈರೆಕ್ಟರ್ ಸರ್ ಹತ್ರ, ಪ್ರೊಡ್ಯೂಸರ್ ಸರ್ ಹತ್ರ ಬಂದು ಮಾತಾಡು ಅಂತ. ಸೊ ನನ್ಗೆ ಕತೆ ಕೇಳಿದಾಗ ತುಂಬಾ ಇಷ್ಟ ಆಯ್ತು. ನನ್ ಡೆಬ್ಯೂ ಮೂವಿ ಒಂದ್ ವೇಟೇಜ್ ಇದೆ ಕ್ಯಾರೆಕ್ಟರ್ಗೆ ಅಂತ ಅನ್ನಿಸ್ತು. ಸೊ ಈ ಮೂವಿಗೆ ಒಪ್ಕೊಂಡು ನಾನು ಮಾಡೆಲಿಂಗ್ ಮಾಡ್ತೀನಿ. ಸೊ ರೀಸೆಂಟ್ ಆಗಿ ಮಿಸ್ ಗ್ಲೋಬ್ ವರ್ಲ್ಡ್ ಅಲ್ಲಿ ಇಂಡಿಯಾ ರನ್ನರ್ ಅಪ್ ನಾನು 2023 3 months ಬ್ಯಾಕ್. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ವಿಭಾ ಪ್ರಮೋದ್ ಅಂತ. ಅಂಡ್ ಈ ಮೂವಿನಲ್ಲಿ ನಾನು ಮಾನ್ಸಿ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಇವಾಗ ಇವ್ರು ಹೇಳಿದಾಗೆ ಇವ್ರು ಒಂದು ಪೋಸ್ಟ್ ಏನು ಅಪ್ಲೋಡ್ ಮಾಡ್ತಾರೆ, ಈವನ್ ನೀವು ಮೂವಿನಲ್ಲಿ ನೋಡಿದ್ರೆ ತುಂಬಾ ಹೊಸದಾಗಿ ಇವಾಗಿನ ಜನರೇಷನ್ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಆತರ ಅಂತ ಓಡ್ತಾ ಇದೆ. ಹಳೆ ಜನರೇಷನ್ಸ್ ಅಲ್ಲಿ ಫೇಸ್ಬುಕ್ ಕೂಡ ಇರಲಿಲ್ಲ. ಬಟ್ ಇವಾಗ ಈ ನಮ್ಮ ಮೂವಿ ಹಳೆ ಜನರೇಷನ್ ಹೊಸ ಜನರೇಷನ್ ಎಲ್ಲ ಕಂಪ್ಲೀಟ್ ಫುಲ್ ಫ್ಯಾಮಿಲಿ ನೋಡೋ ಅಂತ ಒಂದು ಮೆಸೇಜ್, ಎಲ್ರಿಗೂ ಅದು ರೀಚ್ ಆಗೋಂಗೆ ಕನೆಕ್ಟ್ ಆಗೋಂಗೆ ಇರುವಂತ ಒಂದು ಮೆಸೇಜ್ ಕೊಡುತ್ತೆ. ಅವ್ರೊಂದು ಪೋಸ್ಟ್ ಏನ್ ಮಾಡ್ತಾರೆ ಅದು ಅವ್ರ ತಲೆನಲ್ಲಿ ಏನಿರುತ್ತೆ ಅಥವಾ ಅದರಿಂದ ಬೇರೆಯವ್ರ ತಲೆನಲ್ಲಿ ಏನೇನ್ ದೃಷ್ಟಿಕೋನಗಳು ಓಡಬಹುದು ಅನ್ನೋ ಅಂತದ್ ಒಂದು ಇಂಪಾರ್ಟೆಂಟ್ ಮೆಸೇಜ್ ಈ ಮೂವಿನಲ್ಲಿ ತೋರಿಸ್ತಾರೆ. ಅಂಡ್ ಅದರಿಂದ ಒಂದೊಂದು ಪೋಸ್ಟ್ ಇಂದ ಯಾರ್ಯಾರಿಗೆ ಯಾವ್ಯಾವ ಅವ್ರವ್ರ ಲೈಫಲ್ಲಿ ಏನೇನ್ ತರ ಎಫೆಕ್ಟ್ ಆಗ್ಬೋದು ಅನ್ನೋದು ಪ್ರತಿಯೊಂದೂ ನಾನು ಫಸ್ಟ್ ಟೈಮ್ ಮೂವಿ ಅವರು ನಮ್ಗೆ ನಿರ್ದೇಶಕರು ಕತೆ ಎಕ್ಸ್ಪ್ಲೈನ್ ಮಾಡಿದಾಗ ಯೂಶಲಿ ನಾವೊಂದು ಎಕ್ಸ್ಪೆಕ್ಟ್ ಮಾಡ್ತೀವಿ, ಟ್ವಿಸ್ಟ್ ನೆಕ್ಸ್ಟ್ ಹೇಗಿರುತ್ತೆ, ಇನ್ನೊಂದು ಹೇಗಿರುತ್ತೆ, ಓಕೆ ಇದಾದ್ಮೇಲೆ ಹೀಗಾಗ್ಬೋದು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ನಾನ್ ಕತೆ ಕೇಳ್ಬೇಕಂದ್ರೆ ನನಗೆ ಶಾಕಿಂಗ್ ಆಗಿತ್ತು. ಒಂದು 15 minutes 10 ನಿಮಿಷ ಒಂದೊಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಓಕೆ ಹೀಗಾಗ್ಬೋದು ಅಂದ್ರೆ ಅದರಿಂದ, ಬಟ್ ನಾವ್ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಟ್ವಿಸ್ಟ್. ಸೊ ಇದು ನೀವೇ ನಿಮ್ ತಲೆಯಿಂದ ಅಥವಾ ಯಾರೇ ಮೂವಿ ನೋಡಕ್ ಬಂದ್ರು ಏನೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಲೈಕ್ ಏನ್ ಕತೆ ಇರ್ಬೋದು ಅಂತ ತಿಳ್ಕೊಳಕ್ ಬಂದ್ರೆ ಅವ್ರಿಂದ ಅವ್ರಿಗೆ ಅದು ತುಂಬಾ ಇಷ್ಟ ಆಗುತ್ತೆ ಮೂವಿ ಅನ್ನೋದು ನನ್ನ ಅಭಿಪ್ರಾಯ. ಇದರಲ್ಲಿ ನಂದು ಮತ್ತೆ ಇಂಚನ ಇದು ಹೆಂಗಂದ್ರೆ 4 ಮುಖ್ಯ ಪಾತ್ರಗಳಿದಾವೆ. 4 ಮುಖ್ಯ ಪಾತ್ರಗಳಲ್ಲಿ ಅವ್ರದ್ದು ಒಂದ್ ಪೋಸ್ಟ್ ಸೆಂಟರ್ ಅಲ್ಲಿ ಇದ್ರೆ ಅವ್ರ ಲೈಫ್ ಅಲ್ಲಿ ಏನೇನೆಲ್ಲ ಅದರಿಂದ ಎಫೆಕ್ಟ್ ಆಗುತ್ತೆ, ಅವ್ರವ್ರ ಮತ್ತೆ ಅದರಲ್ಲಿ ಅವ್ರವ್ರು ಚೂಸ್ ಮಾಡೋದು ಅವ್ರವ್ರು ಏನ್ ಹೇಳ್ತಾರೆ ಅದಕ್ಕೆ ಮಾನಸಿಕ ಪ್ರಜ್ಞೆ ಮತ್ತೆ ಅವ್ರ ಚಾಯ್ಸಸ್ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಲೈಫ್ ಅಲ್ಲಿ ಪ್ರತಿಯೊಂದು.
ಸಣ್ಣ ಪುಟ್ಟ ಚಾಯ್ಸಸ್ ಹೇಗೆ ಅವ್ರದ್ರಲ್ಲಿ ದೊಡ್ಡ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ ಲೈಫ್ ಅಲ್ಲಿ ಅನ್ನೋದು ಈ ಮೂವಿನಲ್ಲಿ ನೀಟಾಗಿ ತೋರಿಸಿದ್ದಾರೆ. ನಿಮ್ಗೊಂದು ಒಳ್ಳೆ ಇದೆಯಾ, ಅವಕಾಶ ಇದೆ ಮುಂದಕ್ಕೆ? ಹಾ, ನಾನ್ ಇದಕ್ಕೂ ಮುಂಚೆ ಸೀರಿಯಲ್ಸ್ ಅಲ್ಲಿ ಮಾಡಿದೀನಿ. ಇವ್ರು ಹೇಳಿದಾಗ ನಾನು ಅವಳು ಒಂದೇ ಸೀರಿಯಲ್ ಇಂದ ಸ್ಟಾರ್ಟ್ ಮಾಡಿದ್ 3 ಗಂಟು ಅಂತ. ಅದ್ ಬಿಟ್ರೆ ನೆಕ್ಸ್ಟ್ ನಾನು ಕನ್ನಡತಿ, ನಮ್ಮನೆಯವ್ರ ರಾಣಿ ಅದ್ರಲ್ಲೆಲ್ಲ ಮಾಡಿದೀನಿ. ಸಣ್ಣ ಪಾತ್ರದಲ್ಲಿ ಸ್ಟಾರ್ಟ್ ಮಾಡಿದೀನಿ. ಇದು ನನ್ನ ಮೊದಲನೇ ಮೂವಿ. ಇದಾದ್ಮೇಲೆ ಇನ್ನ ಒಂದು ಮೂವಿನಲ್ಲಿ ಕೂಡ ಮಾಡಿದೀನಿ, ಅದರಲ್ಲಿ ಫ್ರೆಂಡ್ ಪಾತ್ರವಾಗಿ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರ. ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಇವತ್ತು ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾ ನಾವು ಆಕ್ಚುಲಿ ಒಂದು 2 months ಹಿಂದೆ ರಿಲೀಸ್ ಮಾಡ್ಬೇಕಂತ ಹೇಳಿ ನಮ್ಮ ನಿರ್ಮಾಪಕರು ರೆಡಿ ಆಗಿದ್ರು. ನೀವು ಹೇಳಿದಾಗೆ UFO ಕ್ಯೂಬ್ ಎಲ್ಲ ಅವಾಗೇ ಡೌನ್ಲೋಡ್ ಮಾಡ್ಕೊಂಡು ಬಂದ್ರವೆಲ್ಲ. ಇವರು ನಾವು ಹೇಳಿದಾಗೆಲ್ಲ ಕೇಳಿದ್ರು, ಸರ್ ಫ್ರೀ ವೀಕ್ ದಾಗ ಮಾಡೋದು ಅಂತೇಳಿ ಒಂದು ಡೇಟ್ ಡಿಸೈಡ್ ಮಾಡಿದ್ವಿ. ಅವಾಗ 4 ವಾರ ಪಿಕ್ಚರ್ ಬಂದು ಮತ್ತೆ ಹಿಂಗೆ ಕಂಟಿನ್ಯೂ ಬಂತು. ಹೋದ್ಮೇಲೆ ಮೂರು ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೇವೆ, ಎಲ್ಲ ಡಿಕ್ಲೇರ್ ಮಾಡಿದ್ದೇವೆ 19ಕ್ಕೆ. ಅವಾಗ ಕೂಡ 6 ಪಿಕ್ಚರ್ ಬಂದ್ರಿಂದ ಅವಾಗೂ ಕ್ಯಾನ್ಸಲ್ ಮಾಡಿದ್ರು. ಇನ್ನು ಕೊನೆಗೆ ಅದು ಎಷ್ಟು ದಿನ ಹಾಗೆ ಇಡ್ತೀರ ಅಂತೇಳಿ ಈ ವಾರ 9ಕ್ಕೆ ಯಾವುದೂ ಪಿಕ್ಚರ್ ಇಲ್ಲ ಸರ್, ಮಾಡಿಬಿಡೋಣ ಅಂತೇಳಿ ನಾವು ಡಿಸೈಡ್ ಮಾಡಿ 9ಕ್ಕೆ ಪ್ರಸನ್ನ ಥಿಯೇಟ್ರಿಗೆ ಹೋಗಿ ನಾವು ಫಿಕ್ಸ್ ಮಾಡಿದ್ವಿ. ಯಾಕಂದ್ರೆ ಈಗ ಏನಾಗಿದೆ ಪರಿಸ್ಥಿತಿ ಸಿನಿಮಾಗಳಂದ್ರೆ, ನಾವು ಬಿಫೋರ್ ಯಾವುದೇ ಥಿಯೇಟರ್ ಹಾಕೋಗಿಲ್ಲ. ಈಗ ಮೊದಲಿಗೆ ನಾವು ಇಂಥ ದಿನ ಡಿಕ್ಲೇರ್ ಮಾಡ್ಬೇಕಂದ್ರೆ ಥಿಯೇಟರ್ ನಾವು ಅಡ್ವಾನ್ಸ್ ಕೊಟ್ರೆ ಮಾತ್ರ ಥಿಯೇಟರ್ ಹಾಕೋಬಹುದು. ನಾವು ಬೇರೆ BC ಸೆಂಟರ್ ಸಿಗುತ್ತೆ, ಮೇನ್ ಸೆಂಟರ್ ಯಾವುದು ಸಿಗಲ್ಲ. ನಾವು ಥಿಯೇಟರ್ ಡಿಕ್ಲೇರ್ ಮಾಡ್ಲಿದ್ರೆ ನಾವು ಮೇನ್ ಸೆಂಟರ್ ಸಿಗಲ್ಲ. ಈ ಒಂದು ಒದ್ದಾಟದ ಮಧ್ಯೆ ಕೊನೆಗೆ ನಾವು 9ನೇ ತಾರೀಕಿಗೆ ಪ್ರಸನ್ನ ಥಿಯೇಟರ್ಗೆ ನಾವು ರಿಲೀಸ್ ಮಾಡೋಣ ಅಂತೇಳಿ ಕನ್ಫರ್ಮ್ ಮಾಡಿದೆವು. ಬಟ್ ನಾವು ಮಾಡುವಾಗ ಅವಾಗ ಯಾವ ಪಿಕ್ಚರ್ ಇರಲಿಲ್ಲ. ಬಟ್ 5-6 ಪಿಕ್ಚರ್ ಇದೆ. ಈಗಾಗಲೇ ಒಂದು 30-35 ಸೆಂಟರ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೇವೆ. ಉತ್ತರ ಕರ್ನಾಟಕದಲ್ಲಿ ಒಂದು 10-15 ಸೆಂಟರ್ ಕನ್ಫರ್ಮ್ ಮಾಡಿದ್ದೇವೆ. ಇಲ್ಲಿ ಪ್ರಸನ್ನ ಮಾಡಿದ್ದೇವೆ. PVR ಮಲ್ಟಿಪ್ಲೆಕ್ಸ್ ಏನು ಸಮಸ್ಯೆ ಅಂದ್ರೆ, ಅವರು ಬುಧವಾರವರೆಗೆ ಫೋನ್ ಇಶ್ಯೂ ಮಾಡಲ್ಲ. ನಮ್ದೆಲ್ಲ ಬುಧವಾರ 12 ಗಂಟೆ ನಂತರ ನಮ್ಗೆ ಫೋನ್ ರಿಸೀವ್ ಮಾಡ್ತಾರೆ. 50 ಬಾರಿ ಕಾಲ್ ಮಾಡಿದ್ರೆ ನಮ್ಗೆ ರಿಸೀವ್ ಮಾಡಲ್ಲ ಅವರು. ಅವಾಗ ನಾವು ಬುಧವಾರ ಮಧ್ಯಾಹ್ನ 2 ಗಂಟೆಗೆ ಸರ್ ಹೇಳಿ ಸರ್ ಅಂತ ಫೋನ್ ಮಾಡ್ತಾರೆ. ಸರ್ ನಮ್ದು ಮಾಯ ಅಂಡ್ ಕಂಪನಿ ರಿಲೀಸ್ ಇದೆ, ಯಾವಾಗ ಕೊಡ್ತೀರಾ ಸರ್? ನೀವು ನಾಳೆ ಬೆಳಿಗ್ಗೆ 10 ತನಕ ವೇಟ್ ಮಾಡಿ ಅಂತ ಹೇಳ್ತಾರೆ. ಗುರುವಾರ ಬೆಳಿಗ್ಗೆ 10 ನಮ್ಗೆ ಡಿಕ್ಲೇರ್ ಮಾಡ್ತಾರೆ. ಇಲ್ಲಿ ನಾವು ಕೇಳ್ತಿರ್ತಾರೆ, ಸರ್ ಉದಯವಾಣಿಗೆ ಹಾಕ್ಬೇಕು, ನಾವು ಉದಯವಾಣಿಗೆ ಹಾಕ್ಬೇಕು, ಯಾವ ಕೊಡಿಯ ಪ್ರೊಡ್ಯೂಸರ್ ಕೇಳ್ತಿರ್ತಾರೆ. ನಾವು ಏನು ಕೊಡ್ಬೇಕು, ನಮ್ದಿನ ಡಿಕ್ಲೇರ್ ಆಗಿರಲ್ಲ. ಅವ್ರು ಕೊಡೋದು ನಮ್ಗೆ 2-2:30 ಗುರುವಾರ ಡಿಕ್ಲೇರ್ ಮಾಡ್ತಾರೆ. ಇಂಥದ್ದು ಅನೇಕ ಸಮಸ್ಯೆಗಳು. ಅದಕ್ಕೆ ನಾವು ಏನ್ ಮಾಡ್ತೇವೆ, ಮಲ್ಟಿಪ್ಲೆಕ್ಸ್ ಅಲ್ಲಿ ಸುಮ್ಮನೆ ಎಲ್ಲ ಹಾಕ್ಬಿಡ್ತೇವೆ, ನಿರ್ವಹ ಇಲ್ಲ. ಯಾವ್ದು ಮಲ್ಟಿಪ್ಲೆಕ್ಸ್ ಎಲ್ಲ ಹಾಕ್ಬಿಡ್ತೇವೆ, PVR, ಮಂಗಳ ಅದು ಎಲ್ಲ ಹಾಕ್ಬಿಡ್ತೇವೆ. ಕನ್ಫರ್ಮ್ ಇರಲ್ಲ ನಮ್ಗೆ. ಆಮೇಲೆ ಅದು ನಮ್ದು ಬುಕ್ ಮೈ ಶೋದಲ್ಲಿ ಇರುತ್ತೆ. ಬುಕ್ ಮೈ ಶೋದಲ್ಲಿ ಯಾವ್ದು ಬರುತ್ತೆ ಅದ್ರಲ್ಲಿ ನೋಡಿ ಜನ ಬರ್ತಾರೆ. ಇದು ಮೈ ಅಂಡ್ ಕಂಪನಿ ಒಂದು ಒಳ್ಳೆ ಸಿನಿಮಾ. ತಮ್ಮ ಪತ್ರಕರ್ತರ ಸಹಕಾರ ಇರಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ.